ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೆಲವು ಸಂದರ್ಭಗಳಲ್ಲಿ ನಮ್ಮ ಜನ ಹೇಗೆ ಬಿಹೇವ್ ಮಾಡ್ತಾರೆ ಅಂತಂದರೆ, ಒಂದು ಗಾದೆ ಮಾತಿದೆ, ಜನ ಮರಳೋ ಜಾತ್ರೆ ಮರಳೋ ಅಂತ. ಏನಾದರೂ ಒಂದು ಸಣ್ಣ ವದಂತಿ, ಏನಾದರೂ ಒಂದು ಸಣ್ಣ ಗಾಸಿಪ್, ಅದನ್ನೇ ನಂಬಿಬಿಡ್ತಾರೆ. ಹಾಗಿಲ್ಲ ಪರಿಸ್ಥಿತಿ, ನಂಬೇಡಿ ಅಂತ ಹೇಳಿದ್ರು ಕೂಡ ಜನಕ್ಕೆ ಒಂದು ರೀತಿ ಆತಂಕ, ಭಯ. ಈಗ ಪೆಟ್ರೋಲ್ ಮತ್ತು ಡೀಸೆಲ್ ವಿಚಾರದಲ್ಲೂ ಆಗಿರೋದು ಇದೇನೆ. ಪೆಟ್ರೋಲ್ ಡೀಸೆಲ್ ಅಭಾವ ನಮ್ಮ ದೇಶದಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ರು ಕೂಡ ಕ್ಯೂ ನೀವು ನೋಡಬೇಕು ಪೆಟ್ರೋಲ್ ಬಂಕ್ ಮುಂದೆ ಹೇಗಿದೆ ಅಂತಂದ್ಬಿಟ್ಟು ಪರಿಸ್ಥಿತಿ. ಹಗಲು ರಾತ್ರಿ ಅಂದೇ ಕ್ಯೂ ನಿಂತ್ಕೊಂಡು ಪೆಟ್ರೋಲ್ ಡೀಸೆಲ್ ಖರೀದಿಗೆ ಜನ ಮುಗಿಬಿದ್ದಿದ್ದಾರೆ. ಹಾಗಾದರೆ ಸತ್ಯ ಏನು? ದೇಶದಲ್ಲಿ ನಿಜಕ್ಕೂ ಕೂಡ ಸಿಲಿಂಡರ್ ಅಭಾವ ಇದೆ, ಒಪ್ಕೋತೀವಿ. ಬಟ್ ಪೆಟ್ರೋಲ್ ಡೀಸೆಲ್ ಅಭಾವನೂ ಇದೆಯಾ? ಈ ಸುಳ್ಳು ಸುದ್ದಿ, ವದಂತಿ, ಈ ಗಾಳಿ ಮಾತು, ಈ ಪೆಟ್ರೋಲ್ ಗುಮ್ಮನಿಗೆ ನಿಜಕ್ಕೂ ಕೂಡ ಜನ ಹೆದರಿದ್ದಾರೆ. ಜನ ಮರಳೋ ಜಾತ್ರೆ ಮರಳೋ ಅನ್ನುವಂತಹ ಸನ್ನಿವೇಶ ಈಗ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಪರ್ಟಿಕ್ಯುಲರ್ಲಿ ಉತ್ತರ ಕರ್ನಾಟಕದಲ್ಲಿ ಬಂಕ್ಗಳಲ್ಲಿ ಪೆಟ್ರೋಲ್ಗಾಗಿ ಜನ ಮುಗಿಬೀಳ್ತಾ ಇದ್ದಾರೆ. ಸೊ ಹಾಗಾಗಿ ಪಬ್ಲಿಕ್ ಟಿವಿಯಲ್ಲಿ ತೈಲ ತಾಂಡವದ ಸತ್ಯಾಸತ್ಯತೆಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ನಾವು. ದಶ ದಿಕ್ಕುಗಳಿಂದಲೂ ಕೂಡ ಮೆಗಾ ರಿಯಾಲಿಟಿ ಚೆಕ್ಕನ್ನು ಮಾಡೋಣ. ಏನು ಹೇಳ್ತಾರೆ ನಮ್ಮ ರಿಪೋರ್ಟರ್ಸ್ ಜಿಲ್ಲಾ ಕೇಂದ್ರಗಳಿಂದ ನಮ್ಮ ಜೊತೆ ಸಂಪರ್ಕಕ್ಕೆ ಬರ್ತಾರೆ. ಅಲ್ಲಿ ನಿಜಕ್ಕೂ ಕೂಡ ಪೆಟ್ರೋಲ್ ಡೀಸೆಲ್ ಅಭಾವ ಇದೆಯಾ? ಎಲ್ಲ ಕಡೆ ನೋ ಸ್ಟಾಕ್ ಬೋರ್ಡನ್ನು ಹಾಕ್ತಾ ಇದ್ದಾರಾ? ಒಂದು ವೇಳೆ ಹಾಕ್ತಾ ಇದ್ದಾರೆ ಅಂತಂದರೆ ಅದಕ್ಕೇನು ಕಾರಣ? ನೋ ಸ್ಟಾಕ್ ಅಂದ ತಕ್ಷಣ ಪೆಟ್ರೋಲ್ ಡೀಸೆಲ್ ಸಪ್ಲೈ ಆಗ್ತಿಲ್ಲ ಅಂತಲ್ಲ, ಅದಕ್ಕೆ ಬೇರೆ ಕಾರಣವೂ ಇದೆ. ಹೇಳ್ತೀವಿ ಮುಂದೆ ನಿಮಗೆ ನಾವು ಏನು ಕಾರಣ ಅಂತಕ್ಕಂಥದ್ದನ್ನು. ಹಾಗಾದರೆ ಜನ ಈ ರೀತಿ ನಡ್ಕೋತಾ ಇರೋದಾದರೂ ಯಾಕೆ? ಸತ್ಯಾಂಶ ಏನು? ಇದರ ಸತ್ಯಾಸತ್ಯತೆಯನ್ನು ಪಬ್ಲಿಕ್ ಟಿವಿ ಬೆನ್ನಹತ್ತಿದೆ. ಎಲ್ಲ ಮಾಹಿತಿಗಳನ್ನು ಕೂಡ ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ಪರಿಸ್ಥಿತಿ ಹೇಗಿದೆ, ಮೈಸೂರಲ್ಲಿ ಹೇಗಿದೆ, ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೇಗಿದೆ, ಯಾಕೆ ಜನ ಪ್ಯಾನಿಕ್ ಆಗ್ತಾ ಇದ್ದಾರೆ. ಆಮೇಲೆ ನಮ್ಮ ರಾಜ್ಯ ಮಾತ್ರ ಅಲ್ಲ, ಹೈದರಾಬಾದ್ನಲ್ಲೂ ಇದೇ ಪರಿಸ್ಥಿತಿ, ಸೂರತ್ನಲ್ಲೂ ಇದೇ ಪರಿಸ್ಥಿತಿ, ಮುಂಬೈನಲ್ಲೂ ಇದೇ ಪರಿಸ್ಥಿತಿ. ಬೇರೆ ಬೇರೆ ರಾಜ್ಯಗಳಲ್ಲೂ ಜನ ಪೆಟ್ರೋಲ್ ಬಂಕ್ಗಳತ್ತ ಮುಗಿಬೀಳ್ತಾ ಇದ್ದಾರೆ. ಬಟ್ ಬೆಂಗಳೂರಿನಲ್ಲಿ ಕೆಲವು ಕಡೆ ನಾವು ಹೋದಾಗ ನೋಡ್ದಂಗೆ ಆರಾಮವಾಗಿದೆ. ಕೂಲಾಗಿ ಅವ್ರ ಪಾಡ್ಗೆ ಅವ್ರು ಬರ್ತಾರೆ, ಅವ್ರು ಹಾಕಿಸ್ಕೋತಾರೆ, ಹೋಗ್ತಾರೆ. ಅವ್ರದ್ದೇನು 100 ರೂಪಾಯಿನೋ 200 ರೂಪಾಯಿನೋ 300 ರೂಪಾಯಿಗೋ ಪೆಟ್ರೋಲ್ ಹಾಕಿಸ್ಕೋಬೇಕು, ಹಾಕ್ಕೋತಾರೆ. ಬಟ್ ಕೆಲವು ಕಡೆ ಹೋದವರೆಲ್ಲ ಫುಲ್ ಟ್ಯಾಂಕ್, ಜೊತೆಗೆ ಬಾಟಲಿ, ಜೊತೆಗೆ ಕ್ಯಾನು ಎಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ. ಯಾಕೆ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ನಿಮಗೆ ನಾವು ಮಾಹಿತಿಯನ್ನು ಎಲ್ಲ ಕಡೆಯಿಂದಲೂ ಕೊಡ್ತೀವಿ ಹೇಗಿದೆ ಪರಿಸ್ಥಿತಿ ಅಂತ. ಅಟ್ಲೀಸ್ಟ್ ಜನಕ್ಕೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂತಹ ಪ್ರಯತ್ನ, ಜಾಗೃತಿ ಮೂಡಿಸುವಂತಹ ಕೆಲಸ. ನೀವು ಒಂದು ಟ್ಯಾಂಕ್ ನಿಮ್ಮ ಬೈಕ್ಗೆ ಪೆಟ್ರೋಲ್ ಹಾಕಿಸ್ಕೊಂಡ್ರೆ ತಾನೇ ಎಷ್ಟು ದಿನ ಬರ್ಬೋದು ಹಬ್ಬಬ್ಬ ಅಂದರೆ? ಅರ್ಧ ಲೀಟ್ರ್ ಪೆಟ್ರೋಲ್ ವಾಟರ್ ಬಾಟ್ಲಲ್ಲಿ ನೀರು ನೀವು ಪೆಟ್ರೋಲ್ ತುಂಬಿಸ್ಕೊಂಡು ಹೋದರೆ ಎಷ್ಟು ದಿನ ಬರುತ್ತೆ? 1 ಲೀಟ್ರ್ ಪೆಟ್ರೋಲ್ ತೊಗೊಂಡೋದ್ರೆ ಎಷ್ಟು ದಿನ ಬರುತ್ತೆ? ಯೋಚನೆ ಮಾಡಬೇಕಲ್ವ. ಆಮೇಲೆ ಪೆಟ್ರೋಲ್ನ, ಡೀಸೆಲ್ನ ಈ ಥರ ಸಂಗ್ರಹ ಮಾಡಿ ಮನೆಯಲ್ಲಿ ಇಟ್ಕೊಳ್ಳೋದು ವೆರಿ ಡೇಂಜರ್. ಇಟ್ಕೋಬೇಡಿ, ಪೊಲೀಸರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಜನ ಈ ಥರ ತುಂಬಿಕೊಂಡು ಹೋಗ್ತಾ ಇದ್ರು ಕೂಡ ಸರ್ಕಾರ ಸೈಲೆಂಟ್ ಆಗಿದೆ ಅಂತಂದರೆ ಏನಾದರೂ ಒಂದು ಅನಾಹುತ ಆಗಲಿ ಅಂತ ಸರ್ಕಾರ ಕಾಯ್ತಾ ಇದೆ ಅಂತ ಅನಿಸ್ತಾ ಇದೆ. ಆ ರೀತಿಯಾದಂಥ ಅನುಮಾನ ಸರ್ಕಾರದ ಮೇಲೆ ಬರ್ತಾ ಇದೆ. ಕಾರಣ ಸ್ಥಳೀಯವಾಗಿರುವಂಥ ಜಿಲ್ಲಾಡಳಿತಗಳು ಇದಕ್ಕೆಲ್ಲದಕ್ಕೂ ಬ್ರೇಕ್ ಹಾಕಬೇಕು, ಹಾಕ್ತಾ ಇಲ್ಲ. ಕೊಲ್ಲಿ ಯುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ವದಂತಿ. ಸೋಷಿಯಲ್ ಮೀಡಿಯಾದಲ್ಲಿ ಅದು ಏನಾಗಿದೆಯೋ ಏನೋ ಗೊತ್ತಿಲ್ಲ, ಹಾಳು ಮಾಡುವಂಥ ಹಂತಕ್ಕೆ ಹೋಗ್ಬಿಟ್ಟಿದ್ದಾರೆ. ಬಂಕ್ಗಳಲ್ಲಿ ಪೆಟ್ರೋಲ್ ಅಭಾವವಿಲ್ಲ, ಗಾಬರಿ ಬೇಡ ಅಂತ ಹೇಳಿದ್ರು ಕೂಡ ಜನ ಮಾತ್ರ ಕೇಳ್ತಾನೆ ಇಲ್ಲ. ಬೆಂಗಳೂರಿನಲ್ಲಿ ಪೆಟ್ರೋಲ್ ಬಂಕ್ಗಳಲ್ಲಿ ಅಭಾವ ಸೃಷ್ಟಿಯಾಗಿದೆ. ಬೆಂಗಳೂರಿನ ಪೆಟ್ರೋಲ್ ಬಂಕ್ಗಳಲ್ಲಿ ಕ್ಯೂ ಇಲ್ಲ, ಗದ್ದಲ ಇಲ್ಲ, ಆರಾಮಾಗಿ ಪೆಟ್ರೋಲನ್ನು ಹಾಕಿಸ್ಕೊಳ್ತಾ ಇದ್ದಾರೆ. ಊಹಾಪೋಹ ಸೃಷ್ಟಿ ಮಾಡಬೇಡಿ ಅಂತ ಬಂಕ್ ಸಿಬ್ಬಂದಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಬಂಕ್ ಸಿಬ್ಬಂದಿಗಳೇ ಏನು ಮಾಡಬೇಕು ಅಂದರೆ, ನೀವು ಗಾಡಿ ತೊಗೊಂಡು ಬಂದರೆ ಮಾತ್ರ ನಾವು ಪೆಟ್ರೋಲ್ ಡೀಸೆಲನ್ನು ಹಾಕ್ತೀವಿ, ವಾಟರ್ ಬಾಟಲ್ಗಳನ್ನು ತೊಗೊಂಡ್ಬಂದರೆ, ಕ್ಯಾನ್ಗಳನ್ನು ತೊಗೊಂಡು ಬಂದರೆ ನಾವು ಹಾಕಲ್ಲ ಅನ್ನೋದನ್ನು ಹೇಳಬೇಕು. ನಿಯಮನೂ ಇದೆ, ಆ ನಿಯಮದ ಪ್ರಕಾರ ನಡ್ಕೊಳ್ಬೇಕು. ಈಗ ಯಾರ್ಯಾರು ಈ ಕ್ಯಾನ್ಗಳಲ್ಲಿ ತುಂಬಿಸಿ ಕಳಿಸಿದ್ದಾರೆ ಪೆಟ್ರೋಲ್ ಬಂಕ್ಗಳು, ಅವ್ರಗಳ ಮೇಲೆ ಕೇಸ್ ಹಾಕಬೇಕು. ಕಾರಣ ನಾಳೆ ಹೆಚ್ಚು ಕಡಿಮೆ ಆದರೆ ಅದಕ್ಕೆಲ್ಲ ಹೊಣೆ ಆ ಪೆಟ್ರೋಲ್ ಬಂಕ್ನವರೇ ಆಗಬೇಕಾಗುತ್ತೆ. ಯಾಕೆ ಲೋಕಲ್ ಪೊಲೀಸರು ಸೈಲೆಂಟ್ ಆಗಿದ್ದಾರೆ? ಯಾಕೆ ಜಿಲ್ಲಾಡಳಿತ ಸೈಲೆಂಟ್ ಆಗಿದೆ? ಯಾಕೆ ಸರ್ಕಾರ ಸೈಲೆಂಟ್ ಆಗಿದೆ? ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಸರ್ಕಾರ ಒಂದು ಮಾತುಗಳನ್ನು ಆಡಬೇಕಲ್ಲ. ಮಂತ್ರಿಗಳು ಯಾವ್ಯಾವುದಕ್ಕೂ ಏನೇನೋ ಮಾತನಾಡ್ತೀರಾ, ಬಡವರ ಪರವಾಗಿ ನಾವು, ಜನರ ಪರವಾಗಿ ನಾವು ಅಂತ ಹೇಳಿ. ಇಂಥ ವಿಚಾರಗಳಲ್ಲಿ ಯಾಕೆ ಹೇಳೋದಿಲ್ಲ?
ನಾಳೆ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ ಆಗ್ತಾರೆ ಅದಕ್ಕೆ? ಈ ಥರ ಪೆಟ್ರೋಲ್ಗಳನ್ನೆಲ್ಲ ತುಂಬ್ಕೊಂಡು ಹೋಗೋದಾದರೆ ಪೆಟ್ರೋಲ್ಗಳು ಹಂಗೆ ಸಿಗೋದಾಗಿದ್ದಿದ್ರೆ ನಿಮಗೆ ಅಂಗಡಿಗಳಲ್ಲೇ 1 ಲೀಟ್ರು 2 ಲೀಟ್ರದ್ದೆಲ್ಲ ಕ್ಯಾನ್ ಸಿಗ್ತಾ ಇರಲಿಲ್ವಾ? ಕನಿಷ್ಠ ಜ್ಞಾನ ಬೇಡವೇನ್ರಿ ಜನರಿಗೆ? ಈಗ ಬೆಂಗಳೂರಿನ ಪರಿಸ್ಥಿತಿ ನೋಡ್ಕೊಳ್ಳಿ, ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ಜನ ಆರಾಮಾಗಿ ತಮ್ಮ ವಾಹನಗಳನ್ನು ಬಂದು ವಾಹನಗಳಿಗೆ ಪೆಟ್ರೋಲನ್ನು ಹಾಕಿಸ್ಕೊಂಡು ಹೋಗ್ತಾ ಇದ್ದಾರೆ. ಯಾರೂ ಆತಂಕ ಆಗ್ತಿಲ್ಲ. ಆದರೆ ಉತ್ತರ ಕರ್ನಾಟಕ ಭಾಗದಲ್ಲಿ, ಮಧ್ಯ ಕರ್ನಾಟಕ ಭಾಗದಲ್ಲಿ ಮಾತ್ರ ಗಾಬರಿ ಬೀಳ್ತಾ ಇದ್ದಾರೆ. ಹೈದರಾಬಾದ್ ಕರ್ನಾಟಕದಲ್ಲಂತೂ ವಿಪರೀತವಾಗಿ ಗಾಬರಿ ಬೀಳ್ತಾ ಇದ್ದಾರೆ. ಏನು ಸಿಗೋದೇ ಇಲ್ವೇನೋ, ಅದಿಲ್ಲ ಅಂದರೆ ಜೀವನನೇ ನಡೆಸೋಕ್ಕಾಗಲ್ವೇನೋ ಅನ್ನೋ ಮಟ್ಟಕ್ಕೆ ಆಗ್ಬಿಟ್ಟಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಮೆಟ್ರೋ ಬ್ಯೂರೋಯಿಂದ ಲೋಕೇಶ್ ಕೊಡಗದಾಲ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಲೋಕೇಶ್, ಈಗ ಮಧ್ಯ ಕರ್ನಾಟಕ, ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಭಾಗಗಳಲ್ಲಿ ಇದು ಯಾವುದೇ ರೀತಿಯಾದಂಥ ಸಮಸ್ಯೆ ಕಾಣಿಸ್ತಾ ಇದೆ. ಆದರೆ ಬೆಂಗಳೂರಿನಲ್ಲಿ ಈ ಸಮಸ್ಯೆ ಕಾಣಿಸ್ತಾ ಇಲ್ಲ. ಅಲ್ಲಿ ಆಗಿರುವಂಥ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಯಾಕಿಲ್ಲ? ಅರುಣ್, ಪ್ರಮುಖ ಕಾರಣ ಇಷ್ಟೇ. ಗ್ರಾಮಾಂತರ ಭಾಗಗಳಲ್ಲಿ ಸಮಸ್ಯೆ ಆಗ್ತಾ ಇದೆ, ನಗರ ಭಾಗಗಳಲ್ಲಿ ಸಮಸ್ಯೆ ಆಗ್ತಾ ಇಲ್ಲ. ಈಗಾಗಲೇ ಪೆಟ್ರೋಲ್ ಅಸೋಸಿಯೇಷನ್ ಅವರು ಹೇಳಿದ ಪ್ರಕಾರವಾಗಿ ಗ್ರಾಮಾಂತರ ಭಾಗದ ಪೆಟ್ರೋಲ್ ಬಂಕ್ಗಳಿಗೆ, ಡೀಲರ್ಸ್ಗಳಿಗೆ ಕೊಡ್ತಾ ಇಲ್ಲ ಎನ್ನುವಂಥದ್ದು ಆರೋಪ ಇದೆ. ಆ ಕಾರಣಕ್ಕೋಸ್ಕರ ಗ್ರಾಮಾಂತರ ಭಾಗಗಳಲ್ಲಿ ಸಮಸ್ಯೆ ಆಗ್ತಾ ಇದೆ. ಮೊದಲು ಕ್ರೆಡಿಟ್ ಸೌಲಭ್ಯ ಇತ್ತು, ಆ ಕ್ರೆಡಿಟ್ ಸೌಲಭ್ಯವನ್ನು ಕಟ್ ಮಾಡಿ ಮುಂಗಡ ಹಣವನ್ನು ಪಾವತಿ ಮಾಡಬೇಕು. ಮುಂಗಡ ಹಣ ಪಾವತಿ ಮಾಡಿದ್ರೆ ಮಾತ್ರ ನಾವು ಪೆಟ್ರೋಲನ್ನು ಕೊಡ್ತೀವಿ ಅಂತೇಳಿ ಕಂಪನಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರ ಒಂದಷ್ಟು ವ್ಯತ್ಯಯ ಆಗ್ತಾ ಇದೆ. ಸುಮಾರು 36ರಿಂದ 38 ಗ್ರಾಮಾಂತರ ಭಾಗದ ಪೆಟ್ರೋಲ್ ಬಂಕ್ಗಳಲ್ಲಿ ಡ್ರೈ ನಡೀತಾ ಇದೆ ಅಂತೇಳಿ ಹೇಳಿದರು. ಅದನ್ನು ತಪ್ಪಿಸಿ ಬೆಳಿಗ್ಗೆ ಪೆಟ್ರೋಲ್ ಕೊಟ್ಟರೆ ಸಂಜೆ ಹಣ ಪಾವತಿ ಮಾಡೋ ರೀತಿಯ ಸಿಸ್ಟಮನ್ನು ತರಬೇಕು ಅನ್ನೋದಕ್ಕೆ ಮನವಿ ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ರು. ಆ ಕಾರಣಕ್ಕೋಸ್ಕರ ಗ್ರಾಮಾಂತರ ಭಾಗಕ್ಕೆ ಪೆಟ್ರೋಲ್ ಕೊಡೋದ್ರಲ್ಲಿ ಒಂಚೂರು ವ್ಯತ್ಯಯ ಆಗ್ತಾ ಇದೆ ಅಂತೇಳಿ ಹೇಳ್ತಾ ಇದ್ರು. ಹಾಗಾಗಿ ಅಲ್ಲಿ ಸಮಸ್ಯೆ ಆಗಿರ್ಬೋದು. ಆದರೆ ನಗರ ಭಾಗದಲ್ಲಿ, ಬೆಂಗಳೂರಿನಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ಬೆಂಗಳೂರಿನ ಪೆಟ್ರೋಲ್ ಬಂಕ್ ನೋಡ್ಬೋತಾ ಹೋಗ್ತಾ ಇದ್ದೀರಾ, ಆರಾಮಾಗಿದೆ. ಬರ್ತಾ ಇದ್ದಾರೆ, ಗ್ರಾಹಕರು ಕೂಡ ಬರ್ತಾ ಇದ್ದಾರೆ, ಯಾವುದೇ ಸಮಸ್ಯೆ ಇಲ್ಲ. ಬರ್ತಾರೆ, ಹಾಕ್ಸ್ಕೊಂಡು ಹೋಗ್ತಾರೆ. ಕ್ಯೂ ಅನ್ನೋದು ಕಾಣ್ತಾ ಇಲ್ಲ, ಗದ್ದಲ ಅನ್ನೋದು ಕಾಣ್ತಾ ಇಲ್ಲ, ಆತಂಕ ಇದೆ ಗ್ರಾಹಕರಲ್ಲಿ ಎನ್ನುವಂಥದ್ದು ಇಲ್ಲವೇ ಇಲ್ಲ. ಆರಾಮಾಗಿ ಪೆಟ್ರೋಲು ನಗರದಲ್ಲಿ ಸಿಗ್ತಾ ಇದೆ, ಅದು ಕೂಡ ಬೆಂಗಳೂರು ನಗರದಲ್ಲಿ. ಆ ರೀತಿ ಅಭಾವ ಸೃಷ್ಟಿಯಾಗಿದ್ರೆ ಮೊದಲು ಬೆಂಗಳೂರಿನಲ್ಲೇ ಹಾಕಬೇಕಾಗಿತ್ತು. ಯಾಕೆಂದರೆ ಸುಮಾರು 1.25 ಕೋಟಿ ಜನಸಂಖ್ಯೆ ಇರತಕ್ಕಂಥ ಬೆಂಗಳೂರು ನಗರದಲ್ಲಿ ಪೆಟ್ರೋಲ್ ಬಂಕ್ ಸಮಸ್ಯೆ ಆದರೆ ಇಲ್ಲಿ ಸಮಸ್ಯೆ ಆಗಬೇಕಾಗಿತ್ತು. ಆದರೆ ಆ ರೀತಿಯ ಅಭಾವ ಇಲ್ಲಿ ಸೃಷ್ಟಿ ಆಗಿಲ್ಲ. ಡೀಲರ್ ಸಮಸ್ಯೆಯಿಂದಾಗಿ ಗ್ರಾಮಾಂತರ ಭಾಗಗಳಲ್ಲಿ ಆಗಿರ್ಬೋದು. ಅದನ್ನು ಕುಳಿತು ಮಾತಾಡಿಕೊಂಡು ಬಗೆಹರಿಸ್ಕೊಂಡ್ರೆ ಅಲ್ಲಿ ಕೂಡ ಪೆಟ್ರೋಲ್ ಸಮಸ್ಯೆ ಬಗೆಹರುತ್ತೆ. ಆ ರೀತಿ ಆತಂಕ ಇಲ್ಲ. ಮತ್ತು ಇಲ್ಲಿ ಕೂಡ ಯಾವುದೇ ಕ್ಯಾನ್ಗಳಲ್ಲಿ ಅಥವಾ ಪೆಟ್ರೋಲನ್ನು ತೆಗೆದುಕೊಂಡು ಹೋಗೋದು ಆ ರೀತಿಯಾದಂಥ ದೃಶ್ಯಾವಳಿ ಕೂಡ ಕಂಡು ಬರ್ತಾ ಇಲ್ಲ. ಸ್ವತಃ ಪೆಟ್ರೋಲ್ ಬಂಕ್ ಸಿಬ್ಬಂದಿನ ಒಬ್ಬರನ್ನ ಮಾತಾಡ್ತೀನಿ. ನಮಸ್ಕಾರ. ಶಾರ್ಟೇಜ್ ಆಗಿದೆಯಾ ಏನು ಸರ್? ಯಾವುದೇ ಕಾರಣಕ್ಕೂ ಏನು ಶಾರ್ಟೇಜ್ ಇಲ್ಲ. ಜನಗಳು ಸುಮ್ಮನೆ ಆತಂಕದಲ್ಲಿ ಸೃಷ್ಟಿ ಮಾಡ್ತಾವ್ರೆ ಹೊರತು ಏನು ತೊಂದರೆ ಇಲ್ಲ. ಎಲ್ಲ ಸಿಗ್ತಾ ಇದೆ. ಪೆಟ್ರೋಲು ಕ್ಯಾನ್ಗಳಿಗೆಲ್ಲ ತುಂಬಿಸೋದು ಅವೆಲ್ಲ ನಿಲ್ಲಿಸ್ಬಿಟ್ಟು ಕ್ಲೀನಾಗಿ ಗಾಡಿಗಳು ಹಾಕೊಳ್ಳಿ, ಎಲ್ಲ ಸಿಗ್ತಾ ಇದೆ, ಏನು ತೊಂದರೆ ಇಲ್ಲ. ಬಟ್ ಅಲ್ಲಿ ದುಡ್ಡು ಕಟ್ಟಿದ್ರೆ ಅಲ್ಲಿಂದ ಲೋಡ್ ಬರ್ತಾ ಇದೆ. ಫಸ್ಟು ದುಡ್ಡು ಕಟ್ಟಲಿಲ್ಲ ಅಂದ್ರೆ ಡೀಲರ್ಗಳಿಗೆ ದುಡ್ಡು ಕಟ್ಟಲಿಲ್ಲದವ್ರಿಗೆ ಲೋಡ್ ಕೊಡ್ತಾ ಇಲ್ಲ. ಅದರಿಂದ ಸಮಸ್ಯೆ ಆಗಿದೆ ಹೊರತು ಬಂಕಿನಲ್ಲಿ ಯಾವುದೇ ಸಮಸ್ಯೆ ಇದಾಗಿಲ್ಲ. ಎಲ್ಲ ಗ್ರಾಹಕರು ತೊಂದರೆ ಏನು ಆಗಿಲ್ಲ. ಪೆಟ್ರೋಲ್ ಯುದ್ಧ ಶುರುವಾದಾಗಿಂದ ಪೆಟ್ರೋಲ್ ಸರಬರಾಜಿನಲ್ಲಿ ಯಾವುದೇ ವ್ಯತ್ಯಾಸ ಯಾವುದೇ ಕಾರಣಕ್ಕೂ ವ್ಯತ್ಯಾಸ ಇಲ್ಲ. ಕಂಟಿನ್ಯೂ ಲೋಡ್ ಅವ್ರಿಗೆ ಕೇಳಿದಷ್ಟು ಕೊಡ್ತಾರೆ ಬಂಕ್ಗೆ. ಒಟ್ಟು ದುಡ್ಡು ಯಾರು ಫಸ್ಟ್ ದುಡ್ಡು ಡಿಪಾಸಿಟ್ ಕಟ್ಟಿರ್ತಾರೆ ಅವರಿಗೆ ಲೋಡ್ ಕೊಡ್ತಾರೆ. ದುಡ್ಡು ಡೀಲರ್ ಕೊಡ್ತಿಲ್ದವ್ರಿಗೆ ಲೋಡ್ ಸ್ಪಂದಿಸ್ತಾ ಇಲ್ಲ ಅಷ್ಟೇ. ಅದೇ ಪ್ರಾಬ್ಲಮ್ ಬಿಟ್ಟರೆ ಏನು ತೊಂದರೆ ಇಲ್ಲ. ಎಸ್, ಇದು ಡೀಲರ್ಸ್ಗಳಲ್ಲಿ ಆಗ್ತಾ ಇರ್ತಕ್ಕಂಥದ್ದು ವ್ಯತ್ಯಾಸ. ಯಾರು ಮುಂಗಡವಾಗಿ ಅಮೌಂಟ್ ಕೊಡ್ತಾರೆ ಅವ್ರಿಗೆ ಲೋಡ್ ಕೊಡ್ತಾರೆ, ಯಾರು ಅಮೌಂಟ್ ಕೊಡೋದಿಲ್ಲ ಅವ್ರಿಗೆ ಲೋಡ್ ಕೊಡ್ತಾ ಇಲ್ಲ. ಆ ರೀತಿ ಸಮಸ್ಯೆ ಆಗ್ತಾ ಇದೆ ಹೊರತು ಪೆಟ್ರೋಲ್ ಮತ್ತು ಡೀಸೆಲ್ ಅಭಾವ ಸೃಷ್ಟಿಯಾಗಿಲ್ಲ. ಯಾವುದೇ ಕಾರಣಕ್ಕೂ ಕೂಡ ಆ ರೀತಿ ಆತಂಕ ಸೃಷ್ಟಿ ಮಾಡಬಾರ್ದು ಅಂತೇಳಿ ಪೆಟ್ರೋಲ್ ಬಂಕ್ ಸಿಬ್ಬಂದಿ ಕೂಡ ಹೇಳ್ತಾ ಇರುವಂಥದ್ದು. ಅರುಣ್, ಓಕೆ ಲೋಕೇಶ್, ನಿಮ್ಮೆಲ್ಲ ಅಂದರೆ ಅಲ್ಲಿಗೆ ಅರ್ಥ ಒಂದು ಸಿಂಪಲ್ ಆಗಿ ಪೆಟ್ರೋಲ್ ಬಂಕ್ನವರಿಗೆ ಆಯಿಲ್ ಕಂಪ್ನಿಯವರು ಸಾಲ ಕೊಡ್ತಾ ಇದ್ರು ಮೊದಲು. ಈಗ ಮೊದಲೇ ದುಡ್ಡು ತುಂಬಬೇಕು, ಇವರು ತುಂಬಿದ್ರೆ ನಿಮ್ಗೆ ಆಯಿಲ್ ಸಪ್ಲೈ ಮಾಡ್ತೀವಿ ಅಂತ. ಹಾಗಾಗಿ ಕೆಲವರು ತುಂಬಕ್ಕಾಗಿಲ್ಲ, ಹಾಗಾಗಿ ಕೆಲವರು ತುಂಬಕ್ಕೆ ಶುರು ಆಗಿಲ್ಲ ಅವ್ರ ಕೈಲಿ. ಉತ್ತರ ಕರ್ನಾಟಕ ಕಡೆ ಕೆಲವು ನೋ ಸ್ಟಾಕ್ ಬೋರ್ಡ್ ಅನ್ನು ಹಾಕೊಂಡಿದ್ದಾರೆ. ಇಷ್ಟೇ ಕಾರಣ ಹೊರತು ಆಯಿಲ್ ಅಭಾವ ಇಲ್ಲ, ಪೆಟ್ರೋಲ್ ಅಭಾವ ಇಲ್ಲ, ಎಲ್ಲೂ ಇಲ್ಲ. ಇನ್ಫ್ಯಾಕ್ಟ್ ಬೆಂಗಳೂರಿನಲ್ಲಂತೂ ಜನಕ್ಕೆ ಗೊತ್ತಿದೆ ಏನು ಅಂತಂದ್ಬಿಟ್ಟು ಯಾವ ಪೆಟ್ರೋಲ್ ಬಂಕಲ್ಲೂ ಈ ಥರ ಕ್ಯೂಗಳು ಕಂಡು ಬರ್ತಾ ಇಲ್ಲ. ಇದು ಬೆಂಗಳೂರಿನ ಪರಿಸ್ಥಿತಿ.